ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಗಾಯ್ಸ್. ಇದು ಎಲ್ಲರಿಗೂ ಖುಷಿ ವಿಚಾರ. ಎಷ್ಟೋ ವರ್ಷಗಳಿಂದ ಕಾಂಪಿಟೇಟಿವ್ಗೆ ಓದ್ತಾ ಇರೋರಿಗೆ 3395 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಸೊ ಅದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಏನೇನಾಗಿರಬೇಕು, ಅವ್ರದ್ದು ಏನು ಕ್ವಾಲಿಫಿಕೇಶನ್ ಐತೆ ಅದನ್ನು ಕಂಪ್ಲೀಟಾಗಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡ್ತಾ ಹೋಗಿ. ನಿಮಗೆ ಗೊತ್ತಿಲ್ಲ, ನೋಟಿಫಿಕೇಶನ್ ಇದು ಸಿವಿಲ್ ಕಾನ್ಸ್ಟೇಬಲ್ ಆಗಿರೋದ್ರಿಂದ ಇದಕ್ಕೆ PUC ಆಗಿರಬೇಕು. ITI ಓದಿರೋರ್ಗೂ ಕ್ರೈಟೀರಿಯಾ ಇದೆ, ಡಿಪ್ಲೊಮಾ ಓದಿರೋರ್ಗೂ ಕ್ರೈಟೀರಿಯಾ ಇದೆ. ಅದನ್ನು ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ PUC ಓದಿರಬೇಕು. PUC ಆದಮೇಲೆ ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ಏನಾದರೂ ಮಾಡಿರಲಿ. 10ನೇ ಕ್ಲಾಸ್ ಆಗಿರೋರು ಎಲಿಜಿಬಲ್ ಇದೆ. 10ನೇ ಕ್ಲಾಸ್ ಆದಮೇಲೆ PU ಕಂಪಲ್ಸರಿ ಓದಿರಬೇಕು. ಡಿಪ್ಲೊಮಾ ITIನ ಕ್ರೈಟೀರಿಯಾ ಇದೆ, ನೋಡ್ಕೊಂಡು ಇದು ಮಾಡಿ. ಮೊದಲನೇದು ಮೇನ್ ಅಂದರೆ ಎಷ್ಟು ಪೋಸ್ಟ್ ಖಾಲಿಯಾಗಿದೆ. 3395 ಪೋಸ್ಟ್ ಇದೆ. ಅದನ್ನು ಡಿವೈಡ್ ಮಾಡಿಕೊಂಡ್ರೆ ನಾವು ಕೆಳಗಡೆ ಹಾಕಿರ್ತೀನಿ, ಇಲ್ಲಿ ನೋಡಿ. ನೇರ ಪುರುಷರು ಅಂದರೆ ಫಸ್ಟ್ ಟೈಮ್ ನಾವು ಬರೀತಾ ಇದೀವಲ್ಲ, ನಮ್ಮನ್ನ 2266 ಪೋಸ್ಟ್ ಇದೆ. ನೇರ ಮಹಿಳೆ ಅಂದರೆ 755 ಇದೆ. ಸೇವಾನಿರತ ಪುರುಷ 2250 ಪೋಸ್ಟ್ ಇದೆ. ಸೇವಾನಿರತ ಮಹಿಳೆಯರಿಗೆ 87 ಇದೆ. ತೃತೀಯ ಲಿಂಗಿಗ ಅಭ್ಯರ್ಥಿಗಳಿಗೂ 35 ಪೋಸ್ಟ್ ಇಟ್ಟಿದ್ದಾರೆ ಸರ್. ಓಕೆನಾ? ಟೋಟಲ್ 3395 ಪೋಸ್ಟ್ಗಳಿದೆ. ಸೊ ಟೋಟಲ್ ಪೋಸ್ಟ್ ಇರೋದು 3395. ನೇರ ಅಭ್ಯರ್ಥಿಗಳಿಗೆ ಫಸ್ಟ್ ಯಾರು ಬರೀತಾ ಇದ್ದಾರೆ, ಹುಡುಗರಾಗಿರಿ 2266 ಇದೆ, ಮಹಿಳೆಯರಲ್ಲಿ 755. ಇದು ಸಿವಿಲ್ ಪೋಸ್ಟು. CRDR ಅಂದರೆ ಅದು ಬೇರೆ, ಸಿಟಿ ರಿಸರ್ವ್ ಪೊಲೀಸ್ ಇರುತ್ತೆ. ಇದರಲ್ಲಿ ಅದಲ್ಲಾಗಿರೋ ಗರ್ಲ್ಸ್ಗೆ ಇರಲಿಲ್ಲ, ಅದು CRDR. ಇದರಲ್ಲಿ ಸಿವಿಲ್ದಾಗಿರೋದ್ರಿಂದ ಗರ್ಲ್ಸ್ಗೂ ಇರುತ್ತೆ. ಇದರಲ್ಲಿ ಫಸ್ಟ್ 3395 ಹುದ್ದೆಯಲ್ಲಿ 2266 ಫಸ್ಟ್ ಟೈಮ್ ಬರಿತಾ ಇರೋರಿಗೆ ಅನ್ನೋದು ತಲೆಯಲ್ಲಿ. ಓಕೆನಾ? ವೇತನ ಕೊಟ್ಟಿದ್ದಾರೆ 37,500 ಇದೆ, 76,100 ರೂಪಾಯಿವರೆಗೂ ಬರುತ್ತೆ. ಆಮೇಲೆ ಶೈಕ್ಷಣಿಕ ವಿದ್ಯಾರ್ಹತೆ ನಾ ಹೇಳ್ದಂಗೆ PUC ಆಗಿರಬೇಕು, 10+2 ಇದೆ. ITI ಆಗಿರೋರು ಅಪ್ಲೈ ಮಾಡ್ಬೋದಾ, ಡಿಪ್ಲೊಮಾ ಆಗಿರೋದು ಅಪ್ಲೈ ಮಾಡ್ಬೋದಾ, ಕ್ರೈಟೀರಿಯಾ ಇದೆ, ಅದನ್ನು ಸರಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಮೇನ್ ಅಂದರೆ ಏಜ್ ಎಷ್ಟಾಗಿರಬೇಕು ಅಂತ. 18 ವರ್ಷ ಆಗಿತ್ತಾ ನಿಮಗೆ ಹಾಕೋದಕ್ಕೆ ಎಲಿಜಿಬಲ್ ಇದ್ದಾರೆ. ಹೈಯೆಸ್ಟ್ ಏಜ್ ಆಗಿದೆ, ಅದು ಮೇನ್ ಮ್ಯಾಟರ್ ಇಲ್ಲ ಆಗುವಂಥದ್ದು. ಇಷ್ಟು ವರ್ಷ ನಮ್ಗೆ 27 ವರ್ಷ ಅನ್ನೋದನ್ನ ಮಿನಿಮಮ್ ಏಜ್ ಮಾಡಿದ್ರು, ಮ್ಯಾಕ್ಸಿಮಮ್. ಅದು ಈಗ 33 ವರ್ಷವರೆಗೆ ಎಕ್ಸ್ಟೆಂಡ್ ಆಗಿದೆ. ಒಬ್ಬ ಸಾಮಾನ್ಯ ಅಭ್ಯರ್ಥಿ 33 ವರ್ಷದ ಒಳಗಡೆ ಇದ್ರೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇದೆ. SC ST OBC ಸ್ಟೂಡೆಂಟ್ಸ್ ಯಾರಿದ್ದಾರೆ 1A 2B 2A ಅವರು ಕೂಡ 35 ವರ್ಷ ಆಗಿದ್ರೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದ್ರ ಒಳಗಡೆ ಇರಬೇಕು. ಯಾರು ಬುಡಕಟ್ಟು ಪ್ರದೇಶ ಇರುತ್ತಲ್ಲ ಅವರು ಮಾತ್ರ 38 ವರ್ಷ ಕೊಟ್ಟಿದ್ದಾರೆ. ಇನ್ನು ಸೇವಾನಿವೃತ್ತಿ ಯಾರು ಇನ್ ಸರ್ವಿಸ್ ಇರುತ್ತಲ್ಲ, ಅವ್ರು 5 years ಮಾಡಿರ್ತಾರಲ್ಲ, ಅವ್ರಿಗೆ ಏಜ್ ಕ್ರೈಟೀರಿಯಾ ಎಷ್ಟಿದೆ ಅಂದರೆ ಸಾಮಾನ್ಯ ಅಭ್ಯರ್ಥಿ 38 ಇದೆ. ಸೇವಾನಿವೃತ್ತಿ SC ST OBC ಯಾರಿದ್ದಾರೆ ಅವ್ರಿಗೆ 40 ವರ್ಷ ಇದೆ, ಅಪ್ಲೈ ಮಾಡ್ಕೋಬೋದಾಗಿರುತ್ತೆ. ಇದು ಒಂಥರ ಏಜ್ ರಿಲ್ಯಾಕ್ಸೇಷನ್ ಎಷ್ಟೋ ಜನ ಕೇಳ್ಕೊಳ್ತಿದ್ದು, ಅದು ಇವಾಗ ಮಾಡಿದ್ದಾರೆ. ಅದು 5 ವರ್ಷ ಏನಿರುತ್ತೆ ಅವ್ರಿಗೆ ಇನ್ ಸರ್ವಿಸ್ ಅದ್ರ ಕೆಳಗಡೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಓದ್ಕೊಳ್ಳಿ, ಎಷ್ಟು ವರ್ಷ ಆಗಿರಬೇಕು, ಅಲ್ಲಿ ಏನು ಮಾಡಬೇಕು ಅಂತ. ಈ ಅಪ್ಲಿಕೇಶನ್ ಹಾಕೋದಕ್ಕೆ ಗೈಸ್ ನಿಮಗೆ ಡಿಸ್ಟ್ರಿಕ್ಟ್ ವೈಸು ಒಂದೊಂದು ಘಟಕ ಅಂತ ಇರುತ್ತೆ, ಅಲ್ಲಿ ಡಿವೈಡ್ ಮಾಡಿರ್ತಾರೆ ಪೋಸ್ಟು. ಒಂದು ಘಟಕಕ್ಕೆ ಮಾತ್ರ ಅರ್ಜಿ ಸಲ್ಲಿಸಕ್ಕದ್ದು. ನೀವು ಎಕ್ಸಾಮ್ ಬರೆಯೋದು ಮೊದಲು ಬೇರೆ ಬೇರೆ ಬರಿಬೋದಾಗಿತ್ತು, ಬಟ್ ಇವಾಗ ನೀವು ಎಷ್ಟು ಒಂದೊಂದು ಘಟಕ ಅಂದರೆ ಒಂದೊಂದು ಡಿಸ್ಟ್ರಿಕ್ಟ್ ಅಂತ ಡಿವೈಡ್ ಮಾಡ್ತಾರೆ. ಪೋಸ್ಟ್ ಟೋಟಲ್ ಇರೋದು ನೀವು 2200 ಪೋಸ್ಟ್ ಇದೆಯಲ್ಲ, ಅದನ್ನ ಡಿಸ್ಟ್ರಿಕ್ಟ್ ವೈಸ್ ಡಿವೈಡ್ ಮಾಡ್ತಾರೆ. ನೀವು ಅಲ್ಲಿ ಮಾತ್ರ ಹಾಕ್ತೀರಾ ಪರ್ಟಿಕ್ಯುಲರ್ ಆಗಿ 2230 ಪೋಸ್ಟ್ ಐತೆ ಅನ್ಕೋಬಹುದು, ಬಟ್ ಒಂದು ಘಟಕ ಅಂತ ಬಂದಾಗ ಅಲ್ಲೊಂದು 20-30 ಈ ಥರ ಡಿವೈಡ್ ಆಗಿರುತ್ತೆ. ಖಂಡಿತವಾಗ್ಲೂ ಅದರೊಳಗಡೆ ನೀವು ಒಂದು 20-30 ಪೋಸ್ಟ್ಗೆ ಬರೀತೀರಾ ಡಿಸ್ಟಿಕಲ್ಲಿ. ಅದರಲ್ಲೂ ಕ್ಯಾಟಗರಿ ವೈಸ್ ಬಂದಾಗ ಕನ್ನಡ ಮೀಡಿಯಮ್, ರೂರಲ್ ಒಂದು ಬಂದಾಗ ಇನ್ನೂ ಕಡಿಮೆ ಆಗುತ್ತೆ. ಓಕೆನಾ? ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. KE ಅಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗಿರುವಂಥದ್ದು, ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಜಿದು ಫೀಸ್ ಎಷ್ಟಿದೆ ಅಂತ ಕೇಳ್ಬೋದಾಗಿರುತ್ತೆ. ಅರ್ಜಿ ಫೀಸ್ಗಿಂತ ಮುಖ್ಯ ಆನ್ಲೈನ್ ಡೇಟು ಜೂನ್ 8ನೇ ತಾರೀಕಿಂದ ಜುಲೈ 3ನೇ ತಾರೀಕು ಅಪ್ಲಿಕೇಶನ್ ಹಾಕೋದಕ್ಕೆ ಬಿಟ್ಟಿರುವಂಥ ಡೇಟು. ನಿಜ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಬೇಗ ನೋಟಿಫಿಕೇಶನ್ ಮಾಡ್ತಾರೆ ಅಂತ. ಜೂನ್ 4 ಪ್ರಮಾಣ ವಚನ, ಜೂನ್ 6ನೇ ತಾರೀಕು ಅದು ಬಿಟ್ಟಿದ್ದಾರೆ. ಜೂನ್ 8ರಿಂದ ಅಪ್ಲಿಕೇಶನ್ ಹಾಕುವಂಥದ್ದು. ಜುಲೈ 3ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಜುಲೈ 4ನೇ ತಾರೀಕು ಒಳಗಡೆ ಶುಲ್ಕ ಅಂದರೆ ಏನಿರುತ್ತೆ DD ಅದು ಕಟ್ಟಬೇಕಾಗುತ್ತೆ. DD ಎಷ್ಟಿದೆ ನೆಕ್ಸ್ಟ್ ಅದೇ ನೋಡಿ. ಸಾಮಾನ್ಯ ಅಭ್ಯರ್ಥಿ ಯಾರು ಇರ್ತಾರೆ, ಪ್ರವರ್ಗ 2A 2B 3A 3B 750 ರೂಪಾಯಿ ಇರುತ್ತೆ. SC ST ಪ್ರವರ್ಗ 1 ಮಾಜಿ ಸೈನಿಕರು, ತೃತೀಯ ಲಿಂಗಿಗಳು, ಇವರಿಗೆಲ್ಲ 500 ರೂಪಾಯಿ ಇರುತ್ತೆ. ಇದು ಫೀಸ್ ಸ್ಟ್ರಕ್ಚರ್ದು. ಮತ್ತೆ ಅಲ್ಲಿ ಏನು ಪರೀಕ್ಷೆ ವಿಧಾನ ಅನ್ನೋದು ಮೇನ್ ಇರುತ್ತೆ. ಆಫ್ಲೈನ್ ಟೆಸ್ಟ್ ಇರುತ್ತೆ, 1 ಪೇಪರ್ ಇರುತ್ತೆ. ಅದು ಒಂದು ಪೇಪರು 100 ಮಾರ್ಕ್ ಇರುತ್ತೆ. 100 ಕ್ವಶನು, 1 ಮಾರ್ಕು 100 ಕ್ವಶನ್ಗೆ 100 ಮಾರ್ಕ್ ಬರುತ್ತೆ. 90 ನಿಮಿಷ ಕೊಟ್ಟಿರ್ತಾನೆ, ಅಂದರೆ 1.5 ಗಂಟೆ. ಏನೇನಿರುತ್ತೆ ಸಿಲೆಬಸ್, GK ಇರುತ್ತೆ, ಭೂಗೋಳಶಾಸ್ತ್ರ, ಸಂವಿಧಾನ ಇರುತ್ತೆ, ಸ್ವಾತಂತ್ರ್ಯ ಚಳುವಳಿ ಇರುತ್ತೆ, ನೈತಿಕ ಶಿಕ್ಷಣ ಒಳಗಡೆ ಸಾಮಾನ್ಯ ಅಧ್ಯಯನ ಅಂತ ಕೊಟ್ಬಿಟ್ಟಿದ್ದಾರೆ. ಹಿಸ್ಟ್ರಿನ ಯೂಶಲಿ ಎಲ್ಲರೂ ಓದೋದೇನು, ಎಕನಾಮಿಕ್ಸ್ ಓದ್ತಾರೆ, ಹಿಸ್ಟ್ರಿ ಓದ್ತಾರೆ, ಪಾಲಿಟಿ ಓದ್ತಾರೆ, ಎನ್ವೈರನ್ಮೆಂಟ್ ಓದ್ತಾರೆ, ಕರೆಂಟ್ ಅಫೇರ್ಸ್ ಎಲ್ಲ ಕಾಮನ್. ಅದು ಇನ್ನೊಂದು ಕೊಟ್ಟವ್ರೆ, ಲಿಖಿತ ಪರೀಕ್ಷೆ ವೇಳಾಪಟ್ಟಿ, ಅದು ನೆಕ್ಸ್ಟ್ ಅನೌನ್ಸ್ ಮಾಡ್ತಾರೆ ನೋಡಿ. ಈಗ ಆಲ್ರೆಡಿ ದಿನಾಂಕ ಕೊಟ್ಟವ್ರೆ. ಆಗಸ್ಟ್ 2ನೇ ತಾರೀಕು ಬೆಳಗ್ಗೆ 10:30 12 ಗಂಟೆ ಎಕ್ಸಾಮ್ ಫಿಕ್ಸ್ ಆಗಿದೆ. ಅದು ಮೇನು. ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಅಂತ ಫಿಕ್ಸ್ ಮಾಡ್ಕೊ ಓದಬೇಕು. ಈಗ ಜೂನ್ 5 ಬರುತ್ತೆ, ಇವತ್ತು ವಿಶ್ವ ಪರಿಸರ ದಿನಾಚರಣೆ. ಜುಲೈ ಆಗಸ್ಟ್ 1.5 ತಿಂಗಳು ಅಷ್ಟೇ ಟೈಮ್ ಇರೋದು. ಕೂತ್ಕೊ ಓದೋನಿಗೆ ಜಾಬು ಪಕ್ಕ. ನೆಗೆಟಿವ್ ಮಾರ್ಕ್ ಖಂಡಿತ ಇದ್ದೇ ಇರುತ್ತೆ. ಅಂದರೆ 4 ಮಾರ್ಕ್ ರಾಂಗ್ ಮಾಡಿದ್ರೆ ನೀವು 1 ಮಾರ್ಕ್ ಕಳೀತಾನೆ ಅದರಲ್ಲಿ. ಓಕೆನಾ? 1:5 ಅಡಿಯಲ್ಲಿ ಅರೌಂಡ್ ಅಭ್ಯರ್ಥಿಗಳು ಫಿಸಿಕಲ್ ಕರೀತಾರೆ. ಅಂದರೆ ಟೋಟಲ್ ಈಗ 1000 ಪೋಸ್ಟ್ ಇದ್ರೆ 5,000 ಜನ ಫಿಸಿಕಲ್ ಬರ್ತಾರೆ. ಆ 5,000 ಜನರಲ್ಲಿ ನೆಕ್ಸ್ಟ್ ಕ್ವಾಲಿಫೈ ಆಗಿರ್ತಾರಲ್ಲ ಅವ್ರನ್ನ ಲಿಸ್ಟಲ್ಲಿ ಫಸ್ಟ್ ಅಂತ ಹಿಂಗೆ ಮುಂದೆ ಹೋಗುವಂಥದ್ದು. ಅದು ಫಿಸಿಕಲ್ ಏನೇನಿರುತ್ತೆ ಅಂತ ನೆಕ್ಸ್ಟ್ ಬರುತ್ತೆ.
ಈಗ ಏನೇನಿದೆ ದೈಹಿಕ ಚರಿಕೆ ಬರುವಾಗ ಏನಾದರೂ ಪಾಸ್ಪೋರ್ಟ್ ಏನಾದರೂ ತಗೊಬರ್ಬೇಕು ಅಂತಿದೆ. ದೇಹದ ಆಡದ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದು ಮುಖ್ಯ. ಈಗ ಫಿಸಿಕಲಲ್ಲಿ ಏನಿರಬೇಕು ಕ್ಯಾಂಡಿಡೇಟ್ಗೆ, ಒಬ್ಬ ಸಿವಿಲ್ ಪೊಲೀಸ್ ಆಗಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಏನು ಮುಖ್ಯ ಅಂದರೆ ಅವನ ಹೈಟ್ ಫಸ್ಟ್ 168 ಸೆಂಟಿಮೀಟರ್ ಇರಬೇಕು ಹೈಟು. ಅದು ಮೇನ್. ತುಂಬ ಜನ ಹೈಟಲ್ಲೇ ಹೋಗ್ಬಿಡ್ತಾರೆ. ನೀವು ಹೈಟ್ ಇರಿ 168 ಬರ್ತೀರಾ. ಚೆಸ್ಟು ಎದೆ 86 ಸೆಂಟಿಮೀಟರ್ ಚೆಸ್ಟ್ ಇರಬೇಕು, ಅದ್ರ ಮೇಲೆ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಮಾಡೋ ಅಂತ ಎಬಿಲಿಟಿ ಇರಬೇಕು. ಗರ್ಲ್ಸ್ಗೆ 157 ಹೈಟ್ ಇರಬೇಕು. ನಮಗೆ 168, ಗರ್ಲ್ಸ್ಗೆ 157 ಇರುತ್ತೆ ಹೈಟು. ಅವ್ರಿಗೆ ತೂಕ 45 kg ಇರಬೇಕು. ಓಕೆನಾ. ಮತ್ತು ಬುಡಕಟ್ಟು ಪ್ರದೇಶ ಅವ್ರಿಗೆ 155 ಸೆಂಟಿಮೀಟರ್ ಇರಬೇಕಾಗಿರುತ್ತೆ. 5 ಸೆಂಟಿಮೀಟ್ರು ಚೆಸ್ಟ್ ಎಕ್ಸ್ಪ್ಯಾಂಡ್ ಮಾಡಬೇಕು. ಅದು ಗರ್ಲ್ಸ್ಗೆ 150 ಸೆಂಟಿಮೀಟರ್ ಇದ್ರೆ ಸಾಕು ಕನಿಷ್ಠ ಹೈಟ್ ಅಂತಿದೆ. ಓಕೆನಾ. ಎಂಡ್ಯೂರೆನ್ಸ್ ಟೆಸ್ಟ್ ಇದು ಮೇನ್. ಅಂದರೆ 1600 ಮೀಟರ್ಸ್ ಅಂದರೆ 1.6 ಕಿಲೋಮೀಟರ್ ಅಂತ, ಅದನ್ನು 6.5 ನಿಮಿಷ ಓಡಬೇಕು. 6 ನಿಮಿಷ 30 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆಮೇಲೆ 1.2 ಮೀಟರ್ ಫಸ್ಟು ನೆಕ್ಸ್ಟು ಲಾಂಗ್ ಜಂಪ್ ಕರ್ಕೊ ಹೋಗ್ತಾರೆ. ಅದು ಕ್ಲಿಯರ್ ಅದೇ. ಲಾಂಗ್ ಜಂಪ್ನ ಉದ್ದ ಜಿಗಿತ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಉದ್ದ ಜಿಗಿತನ 3.8 ಮೀಟರ್ ನೆಗಿಬೇಕು. 3 ಚಾನ್ಸ್ ಕೊಟ್ಟಿರ್ತಾರೆ. ಒಂದು ವೇಳೆ ಅದಾಗಲಿಲ್ವ ನಿಮ್ಮನ್ನ ಐ ಜಂಪ್ ಕರ್ಕೊ ಹೋಗ್ತಾರೆ. ಐ ಜಂಪಲ್ಲಿ 1.2 ಮೀಟರ್ ನೆಗಿಬೇಕಾಗಿರುತ್ತೆ. ಅದು ನೆಗಿಲಿಲ್ವಾ ವೈಟ್ ಫಿನಿಶ್ ಮಾಡ್ತಾರೆ. ಅದು ಎರಡರಲ್ಲಿ ಒಂದು ಇದು ಕ್ಲಿಯರ್ ಆಯಿತು ಅಂತ ತಿಳ್ಕೊಳ್ಳಿ. ಐ ಜಂಪ್ ನೆಕ್ಸ್ಟ್ ನಿಮಗೆ ಶಾರ್ಟ್ ಪುಟ್ ಕರ್ಕೊ ಹೋಗ್ತಾರೆ. ಶಾರ್ಟ್ ಪುಟ್ನ 5.60 ಮೀಟರ್ ದೂರಕ್ಕೆ ಎಸಬೇಕಾಗುತ್ತೆ. ಅಂದರೆ 7.26 kg. 7.26 kg ಅಂದರೆ 7.5 kg ಅಂದ್ಕೊಳ್ಳಿ. ಅದನ್ನು 5.5 ಮೀಟ್ರಿಗೆ ಎಸಬೇಕಾಗುತ್ತೆ. 7 kg ಏನೇನೋ ಎಸೆತೀನಂತೆ 5.5 kg ಎಸೆಯೋಕ್ಕಾಗಲ್ಲ ಅಂತೀರಾ, ಎಸೆಬೋದಾಗುತ್ತೆ. ಗರ್ಲ್ಸ್ಗೆ ಏನಿರುತ್ತೆ ಅಂದರೆ 400 ಮೀಟ್ರ್ ಓಟ ಇರುತ್ತೆ. ಒಂದೇ ರೌಂಡು. ಒಂದು ರೌಂಡ್ ಓದಕ್ಕಾದ್ರೆ 400 ಮೀಟ್ರ್ ಇರುತ್ತೆ. ಅದನ್ನು ಗರ್ಲ್ಸು 2 ನಿಮಿಷಕ್ಕೆ ಮೀರಿದಂತೆ 2 ನಿಮಿಷದ ಒಳಗಡೆ ಹೊಡಬೇಕು. ನಾವು 4 ರೌಂಡ್ ಹೊಡಬೇಕು ಅದನ್ನು 6 ನಿಮಿಷದ ಒಳಗಡೆ. ಸೊ ಗರ್ಲ್ಸ್ಗೆ ಎತ್ತರ ಜಿಗಿತನ 90 ಮೀಟ್ರ್ ಇಟ್ಟಿದ್ದಾರೆ. ಉದ್ದ ಜಿಗಿತನ 2.50 ಮೀಟ್ರಿಗಿಂತ ಕಡಿಮೆ ಇಲ್ಲದಂತೆ ಇದು ಮಾಡಬೇಕಾಗುತ್ತೆ. ಗುಂಡು ಎಸೆತ ಅವ್ರಿಗೆ 4 kg ಇರುತ್ತೆ. ಅದನ್ನು 3.75 ಮೀಟ್ರ್ ಎಸೆಬೇಕಾಗಿರುತ್ತೆ. ಓಕೆನಾ. ಗರ್ಲ್ಸ್ಗೂ ಸದುಪಯೋಗ ಪಡಿಸ್ಕೊಳ್ಳೋವಂಥದ್ದು. ಸೊ ದೇಹದ ಅಡತೆ ಆದಮೇಲೆ ಸಿಗ್ನೇಚರ್ ಹಾಕ್ಕೊಳ್ತಾರೆ. ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ, ಕ್ವಾಲಿಫೈ ಆಗದಿದ್ದವ್ರನ್ನ. ನೆಕ್ಸ್ಟ್ ಇವರಿಗೆ ಆಟೋಮೆಟಿಕ್ಕಾಗಿ ನೆಕ್ಸ್ಟು ಎಕ್ಸಾಮ್ ಡೈರೆಕ್ಟ್. ಅದಾದಮೇಲೆ ಇದು ಫಿಸಿಕಲ್ ಆಗೋದು. PC ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ಫಸ್ಟ್ ಇದು ಎಕ್ಸಾಮ್ ಮಾಡ್ತಾನೆ. ಎಕ್ಸಾಮ್ ಕ್ಲಿಯರ್ ಆದವ್ರಿಗೆ ನೆಕ್ಸ್ಟು ಕರ್ಕೋಗಿ ನಿಮ್ಮನ್ನ ಫಿಸಿಕಲ್ಗೆ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ 1:5. ಅದೇ ನೀವೇನಾದ್ರು PSI ಗಾದರೆ ಫಸ್ಟು ಫಿಸಿಕಲ್ ಇರುತ್ತೆ. ಫಸ್ಟ್ ಫಿಸಿಕಲ್ ಕ್ವಾಲಿಫೈ ಆದವ್ರಿಗೆ ಎಕ್ಸಾಮ್ ಕರೀತಾರೆ. ಓಕೆ, ಇದು ಕ್ಲಿಯರ್ ಆಯಿತಾ. ನೆಕ್ಸ್ಟ್ ಇನ್ನೇನಿರುತ್ತೆ, ಮೀಸಲಾತಿ ಪ್ರಮಾಣ ಪತ್ರ, ಕನ್ನಡ ಸರ್ಟಿಫಿಕೇಟು, ಸೇವಾ ನಿರತ ಯಾರಿರ್ತಾರೆ, ಗ್ರಾಮೀಣ ಸರ್ಟಿಫಿಕೇಟ್ ಅದನ್ನು ಮಾಡಿಸ್ಕೊಂಡಿರಿ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಮುಖ್ಯವಾಗಿದೆ. ಅದನ್ನು ಮಾಡಿಸ್ಕೊಂಡು ಅಪ್ಲೈ ಮಾಡಬೇಕಾಗಿರುತ್ತೆ. ನಾನು ಅಪ್ಲೈ ಮಾಡೋದು ಯಾವ ಥರ ಅಂತ ಒಂದು ವೀಡಿಯೋ ಮಾಡಾಕ್ತೀನಿ ಬೇಕಾದ್ರೆ, ಅದೆಲ್ಲ ಇದಕ್ಕೆ ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕೆಳಗಡೆ ಹಾಕಿರ್ತೀನಿ ನಾನು, ಕ್ಯಾಟಗರಿ ವೈಸ್ ಕೊಟ್ಟಿರ್ತಾರೆ. ಸೊ ಇಂಪಾರ್ಟೆಂಟ್ ಅಷ್ಟೇ ಗೈಸ್. ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ 8ನೇ ತಾರೀಕು ಓಪನ್ ಆಗ್ತಾ ಇದೆ. ಕ್ಲೋಸಿಂಗ್ ಬಂದು ಜುಲೈ 3ನೇ ತಾರೀಕಿದೆ. 4ನೇ ತಾರೀಕಿಗೆ ಕಟ್ಟಬೇಕಾಗುತ್ತೆ. ಏಜ್ ಡಿಫ್ರೆನ್ಸ್ 18 ವರ್ಷ ಮೇಲಿರಬೇಕು. 33, 35, 38 ವರ್ಷ ಅದೊಂದು ನೆನ್ಪಿಟ್ಕೊಳ್ಳಿ. ಅಪ್ಲಿಕೇಶನ್ ಡೇಟನ್ನು ನೆನ್ಪಿಟ್ಕೊಳ್ಳಿ. 500 ರೂಪಾಯಿ, 750 ರೂಪಾಯಿ ಇದೆ. GK ಮಾಮೂಲಿ ಎಲ್ಲ ಕರೆಂಟ್ ಅಫೇರ್ಸ್ ಎಲ್ಲ ಇಷ್ಟು ವರ್ಷ ಓದಿರೋರೇ ಇರ್ತೀರಾ. ಸೊ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಇದೆ. 10:30, 12:30. ಡೇಟ್ ಚೇಂಜ್ ಆಗ್ಬೋದು, ನೋಡ್ಕೊಳ್ಳೋಣ ಅದನ್ನು. 1:5ಗೆ ಫಿಸಿಕಲ್ಗೆ ಬರ್ತಾರೆ. 168 ಹೈಟ್ ಇರೋರೆಲ್ಲ ಪ್ರಾಕ್ಟೀಸ್ ಮಾಡಿ ಇವಾಗಲೇ ರನ್ನಿಂಗ. ಇವಾಗೇನು ಬೇಕಿಲ್ಲ, ಎಕ್ಸಾಮ್ ಆದಮೇಲೆ ಬೇಕಾದ್ರೆ ಓಡ್ಬೋದಾಗಿರುತ್ತೆ. ಆಗ 1 ತಿಂಗಳಂತೂ ಟೈಮ್ ಸಿಗುತ್ತೆ. ಸೊ ಇದಿಷ್ಟು ಈ ವಿಡಿಯೋಯಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೊಳ್ತೀನಿ. ಯಾರ್ಯಾರು ಪೊಲೀಸ್ ಆಗಬೇಕು ಅನ್ನೋ ಆಸೆ ಇರುತ್ತೆ ಅವ್ರಿಗೆಲ್ಲ ಈ ವಿಡಿಯೋ ಕಳಿಸಿ, ಅವ್ರಿಗೆ ಹೆಲ್ಪ್ ಆಗುತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೇರೆ ಕಂಟೆಂಟ್ ಎಲ್ಲ ಮಾಡ್ತಾ ಇದ್ರು. ಈಗ ಓದಬೇಕು ಅನ್ನೋರಿಗೆ ಎಷ್ಟೋ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಗಾಯ್ಸ್ ಅಷ್ಟೇ. ತುಂಬ ದಿನ ಎಷ್ಟು ಜನ ಓದ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಗಾಯ್ಸ್. ಸದ್ಯ ಈಗ ಯಾರು ನೋಟಿಫೈ ಮಾಡ್ತಾ ಇದ್ದಾರೆ. ಈ ಪೊಲೀಸಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು. ಎಷ್ಟು ಜನ ಓದ್ತಾ ಇರೋದು 50,000 ಪ್ಲಸ್ ಹುದ್ದೆಗಳಿರೋದು. 56,000 ಪ್ಲಸ್. ಅದರಲ್ಲಿ ಈಗ ನೋಟಿಫೈ ಮಾಡಿರೋದು 3,000. ಸೊ ಇನ್ನೂ ಅಷ್ಟು ಹುದ್ದೆಗಳಿದೆ. ಇದು ಸಿಕ್ಕತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಓದಿ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಪೊಲೀಸ್ ಜಾಬ್ ಮಾಡಬೇಕು ಅಂತಿದ್ರೆ ಅಷ್ಟೇ ಗಾಯ್ಸ್. ಈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾರೆ. ನನಗೆ ನೋಟಿಫಿಕೇಶನ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಬಾಯ್.